ಮಾಜಿ ಶಾಸಕರಿಗೀಗ ಮಾಜಿ ಸಂಸದರ ನಡೆಯ ಬಗ್ಗೆಯೇ ಟೆನ್ಷನ್. ರಾಜ್ಯ ರಾಜಕಾರಣದ ಎಂಟ್ರಿಗೆ ಕೆಲ ಮಾಜಿ ಸಂಸದರು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾರೆ. ಮಾಜಿ ಸಂಸದರ ನಡೆಯಿಂದ ಮಾಜಿ ಶಾಸಕರಿಗೆ ಸಂಕಷ್ಟ ಎದುರಾಗಿದೆ. ಬಿಜೆಪಿಯಲ್ಲಿ ಮಾಜಿ ಶಾಸಕರು ಹಾಗೆ ಸಂಸದರ ಮಧ್ಯೆ ಗುದ್ದಾಟ ನಡೀತಾ ಇದೆ. ಕುತೂಹಲವನ್ನ ಕೆರಳಿಸ್ತಾ ಇರೋದು ಮಾಜಿ ಸಂಸದರಾಗಿರುವಂತಹ ಪ್ರತಾಪ್ ಸಿಂಹ ಹಾಗೆ ಸುಮಲತಾ ಅವರ ನಡೆಯಿಂದಾಗಿ ಯಾವ ಕ್ಷೇತ್ರದ ಮೇಲೆ ಈ ಮಾಜಿ ಸಂಸದರು ಕಣ್ಣಿಟ್ಟಿದ್ದಾರೋ ಆ ಕ್ಷೇತ್ರದ ಪರಾಜಿತ ಅಭ್ಯರ್ಥಿಗಳು ಮಾಜಿ ಶಾಸಕರು ಯಾರಿದ್ದಾರೋ ಅವರಿಗೆ ಟೆನ್ಷನ್ ಶುರುವಾಗಿದೆ. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಗಣಪತಿ ನೀಡ್ತಾ ಹೋಗ್ತಾರೆ. ಗಣಪತಿ, ಚಾಮರಾಜ ಕ್ಷೇತ್ರದಲ್ಲಿ ನೇರವಾಗಿ ವಾಕ್ಸಮರಾನೇ ಆರಂಭ ಆಗ್ಬಿಟ್ಟಿದೆ. ಪ್ರತಾಪ್ ಸಿಂಹ ಹಾಗೆ ಎಲ್ ನಾಗೇಂದ್ರ ಅವರ ಮಧ್ಯೆ, ಮತ್ತೊಂದು ಕಡೆ ಸುಮಲತಾ ಅವರ ಚಿತ್ತವು ರಾಜ್ಯ ರಾಜಕಾರಣದತ್ತ ಇದೆ. ಈ ಮಾಜಿ ಸಂಸದರು ಏಕಾಏಕಿ ಇನ್ನೇನು ಚುನಾವಣೆಗೆ 2 ವರ್ಷ ಇದೆ, 2.5 ವರ್ಷ ಇದೆ ಅನ್ನುವಂಥ ಟೈಮ್ನಲ್ಲಿ ರಾಜ್ಯ ರಾಜಕಾರಣಕ್ಕೆ ಬರಬೇಕು, ಇಂಥ ಕ್ಷೇತ್ರದಲ್ಲೇ ನಾವು ಕೆಲಸ ಮಾಡಬೇಕು ಅಂತ ಡಿಸೈಡ್ ಮಾಡಿರೋದಿದೆಯಲ್ಲ, ಇದು ಹೈಕಮಾಂಡ್ ನಿಂದ ಸಿಕ್ಕಿರುವಂತಹ ಭರವಸೆಯ ಕಾರಣಕ್ಕಾಗಿನ ಅಥವಾ ಇವರಾಗಿಯೇ ತಮ್ಮ ಸ್ವಂತ ಇಚ್ಛೆಯಿಂದ ಆ ಕ್ಷೇತ್ರವನ್ನ ಆಯ್ಕೆ ಮಾಡಿಕೊಂಡು ಕೆಲಸವನ್ನ ಶುರು ಮಾಡಿ ಈ ಗೊಂದಲಕ್ಕೆ ಕಾರಣರಾಗಿದ್ದಾರಾ ಅಂತ ಹೇಳಿ ಗಣಪತಿ? ವಿದ್ಯಾ, ಇದು ಕೇವಲ ಬಿಜೆಪಿ ನಾಯಕರಿಗೆ ಈಗ ಏನು ಚುನಾವಣೆಗೆ ಬರಬೇಕು, ರಾಷ್ಟ್ರ ರಾಜಕಾರಣದಿಂದ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಪ್ರತಾಪ್ ಸಿಂಹ ಜೊತೆಗೆ ಸುಮಲತಾ ಅವರು ರೆಡಿ ಆಗ್ತಿರುವಂಥದ್ದು ಏನಕ್ಕಂತಂದ್ರೆ, ಹೈಕಮಾಂಡ್ ನಾಯಕರು 2024ರಲ್ಲಿ ನಡೆದಂಥ ಚುನಾವಣೆಗೆ ಕೊಟ್ಟಿರುವಂಥ ಭರವಸೆ, ಅವತ್ತು ಕೊಟ್ಟಿರುವಂತಹ ಭರವಸೆ ಇದೆಯಲ್ಲ, ಮುಂದಿನ ದಿನಗಳಲ್ಲಿ ನಿಮಗೆ ಪಕ್ಷದಲ್ಲಿ ಒಳ್ಳೆ ಭವಿಷ್ಯ ಇದೆ, ಒಳ್ಳೆ ಸ್ಥಾನಮಾನ ಸಿಗುತ್ತೆ, ಒಂದಷ್ಟು ಭರವಸೆಗಳು ಕೊಟ್ಟಿದ್ರಲ್ಲ, ಆ ಭರವಸೆಯೇ ಇವತ್ತು ಬೇಡಿಕೆಯಾಗಿ ಕನ್ವರ್ಟ್ ಆಗ್ತಿರುವಂಥದ್ದು. ನೋಡಿ, ಅವತ್ತು ಆ ಭರವಸೆ ಇದೆಯಲ್ಲ, ಆ ಭರವಸೆಯ ಮೇಲೆ ಇವತ್ತು ಈ ನಾಯಕರು ನಿಂತಿರುವಂಥದ್ದು. ನೋಡಿ, ರಾಜ್ಯ ರಾಜಕಾರಣದಲ್ಲಿ ಚುನಾವಣೆ ಏನು ಸಿದ್ಧತೆಗಳಾಗ್ತಾ ಇದೆ, ಆದರೆ ಈ ಇಬ್ಬರು ನಾಯಕರು ಅವತ್ತು ಹೈಕಮಾಂಡ್ ನಾಯಕರು ಕೊಟ್ಟಿರುವಂಥ ಭರವಸೆ ಮೇಲೆ ಇವತ್ತು ಬೇಡಿಕೆಯನ್ನು ಇಡ್ತಾ ಇರುವಂಥದ್ದು. ನೋಡಿ, ನಾವು ಕೂಡ ಸಿದ್ಧತೆಗಳನ್ನ ಮಾಡ್ಕೋತಾ ಇದ್ದೀವಿ, ನಮಗೂ ಕೂಡ ರಾಜ್ಯ ರಾಜಕಾರಣಕ್ಕೆ ಬರಬೇಕು ಅಂತ ಆಗ್ತಾ ಇದೆ ಅನ್ನೋದು ಕೂಡ ಒಂದಷ್ಟು ಲೆಕ್ಕಾಚಾರವನ್ನು ಇಟ್ಕೊಂಡಿರುವಂಥದ್ದು. ಕೇವಲ ಇದು ಪ್ರತಾಪ್ ಸಿಂಹ ಸುಮಲತಾ ಅಷ್ಟೇ ಆಗಲ್ಲ, ನಾಳೆ ಈ ಇಬ್ಬರು ನಾಯಕರು ಕೇಳಿದಾಗ ನಾಳೆ ದಾವಣಗೆರೆಯಲ್ಲೂ ಕೇಳ್ಬೋದು. ನೋಡಿ, ದಾವಣಗೆರೆ ಇರ್ಬೋದು, ಬೀದರ್ ಇರ್ಬೋದು, ಗಾಯತ್ರಿ ಸಿದ್ದೇಶ್ವರ್ ಅವರು ಸೋತಿದ್ದಾರೆ, ಎಲ್ಲೋ ಒಂದು ಕಡೆ ಪಕ್ಷ ಸಂಘಟನೆಯಲ್ಲಿ ಆದಂತಹ ಒಂದಷ್ಟು ಒಳಗುದ್ದಾಟ ಇರ್ಬೋದು, ಎಲ್ಲೊಂದು ಕಡೆ ಈ ಹಿನ್ನಡೆ ಆಗಿದೆ ಅನ್ನೋದು ಕೂಡ ಒಂದಷ್ಟು ಚರ್ಚೆ ಆಗ್ತಿರುವಂಥದ್ದು. ಇದು ದಾವಣಗೆರೆ ಆದರೆ, ಅದೇ ರೀತಿ ಬೀದರ್ ಭಗವಂತ ಖೂಬ್ ಅವರು ಕೂಡ ಸೋಲ್ತಾರೆ, ಅಲ್ಲೂ ಕೂಡ ಎಲ್ಲೊಂದು ಕಡೆ ಪಕ್ಷದಲ್ಲಾದಂತಹ ಒಂದಷ್ಟು ಗುದ್ದಾಟ ಇರ್ಬೋದು. ಹೀಗಾಗಿ ಈ ಇಬ್ಬರು ನಾಯಕರು ಕೇಳಿದ್ರೆ ನಾಳೆ ಆ ಇಬ್ಬರು ನಾಯಕರು ಕೂಡ ಕೇಳುವಂಥ ಸಾಧ್ಯತೆಗಳಿರುತ್ತೆ. ಹೀಗಾಗಿ ಮಾಜಿ ಸಂಸದರು ಯಾವೆಲ್ಲ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದ್ದಾರೋ, ಈಗ ಉದಾಹರಣೆ ಪ್ರತಾಪ್ ಸಿಂಹ ಅವರು ಚಾಮರಾಜ ಕ್ಷೇತ್ರವನ್ನು ಕೇಳ್ತಾ ಇದ್ದಾರೆ, ಅದೇ ರೀತಿ ಸುಮಲತಾ ಅಂಬರೀಶ್ ಅವರು ನಾಳೆ ಮಂಡ್ಯದ ಜಿಲ್ಲೆಯಲ್ಲಿರುವಂತಹ ಒಂದು ವಿಧಾನಸಭಾ ಕ್ಷೇತ್ರವನ್ನು ಕೇಳ್ಬೋದು, ಅದು JDS ಆಗಿರ್ಬೋದು ಅಥವಾ BJP ಆಗಿರ್ಬೋದು. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಮಗೂ ಕೂಡ ಇವತ್ತು ಆ ಕ್ಷೇತ್ರವನ್ನು ಬೇಕು ಅಂತಂದಾಗ ಈ ಮಾಜಿ ಶಾಸಕರು ಎಲ್ಲಿ ಹೋಗಬೇಕು? ಕಳೆದ 3-4 ವರ್ಷಗಳಿಂದ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ, ಜೊತೆಗೆ ಕೈತಪ್ಪಿ ಹೋಗಿರುವಂತಹ ವಿಧಾನಸಭಾ ಕ್ಷೇತ್ರವನ್ನು ಮತ್ತೆ ಪುನಃ ಕೈವಶ ಮಾಡ್ಕೊಳ್ಬೇಕು ಅಂತ ಒಂದಷ್ಟು ರೆಡಿ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಮಾಜಿ ಸಂಸದರಿಗೂ ಕೂಡ ಮಾಜಿ ಶಾಸಕರಿಗೆ ಎಲ್ಲ ಒಂದು ಕಡೆ ಇದೇ ಕ್ಷೇತ್ರದ ಗುದ್ದಾಟವನ್ನು ಆರಂಭ ಆಗ್ತಿರುವಂಥದ್ದು. ನೇರವಾಗಿ ಹೈಕಮಾಂಡ್ ನಾಯಕರು ಕೂಡ ಎಂಟ್ರಿ ಆಗುವಂಥ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ವಿದ್ಯಾ, ಥ್ಯಾಂಕ್ ಯು ಗಣಪತಿ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.